अस्सलाम वालेकुम डियर नवाज़े उर्दू यूट्यूब लिसनर्स। आज हम 2021 का सेकेंड लैंग्वेज कन्नड़ा पेपर 2 के क्वेश्चन आंसर सॉल्व करेंगे, वो भी ऑफिशियल के आंसर के साथ। चलो आज हम सेकेंड लैंग्वेज कन्नड़ा स्टार्ट करेंगे। ಸೂಚನೆ ಕೆಳಗೆ ಕೊಟ್ಟಿರುವ ಗದ್ಯ ಭಾಗವನ್ನು ಓದಿ ಕೇಳುವ ಪ್ರಶ್ನೆಗಳಿಗೆ 31ರಿಂದ 38 ಉತ್ತರಿಸಿ. ಇದು ಪ್ರಶ್ನೆ 31. ಇದು ಓಕ್ ಮರದ ತೊಟ್ಟೆಯನ್ನು ಕೊರೆದು ಒಳಕ್ಕೆ ಹೋಗಿ ಅಲ್ಲಿ ಗಿಡದ ರಸ ಹೀರುತ್ತಾ ಬೆಳೆಯುತ್ತದೆ. तो आगे हमें ओक मरा ढूंढना पड़ेगा. इसका आंसर सेकंड पैराग्राफ में है. ಓಕ್ ಮರದ ಇದು ಓಕ್ ಮರದ ತೊಗಟೆಯನ್ನು ಕೊರೆದು ಒಳಕ್ಕೆ ಹೋಗಿ ಅಲ್ಲಿ ಗಿಡದ ರಸ ಹೀರುತ್ತಾ ಬೆಳೆಯುತ್ತದೆ. ಕಣಜದ ಲಾರ್ವಾ ತೊಗಟೆಯನ್ನು ಕೊರೆದು ಒಳಕ್ಕೆ ಹೋಗಿ ಅಲ್ಲಿ ಗಿಡದ ರಸ ಹೀರುತ್ತಾ ಬೆಳೆಯುತ್ತವೆ. तो इसका सही ऑप्शन है ऑप्शन नंबर 3 ಕಣಜ ಲಾರ್ವಾ. ಜೇನುಗೂಡಿಗೆ ಇರುವೆಗಳು ಈ ರೀತಿಯ ಕೀಟಗಳು. ಈ ಇರುವೆಗಳು ನಿಶಾಚರ ಕೀಟಗಳು. तो इसका सही ऑप्शन है ऑप्शन नंबर 4 ನಿಶಾಚರ ಕೀಟಗಳು. पिशाच कीटಗಳು, हगलु कीटಗಳು, ಗೆದ್ದಲು ಕೀಟಗಳು. लेकिन इन्होंने क्या दी पैराग्राफ में निशाचर कीटಗಳು. इसका ऑप्शन है ऑप्शन नंबर 4. ಹೊಟ್ಟೆಯಲ್ಲಿ, ಗೂಡಿನಲ್ಲಿ, ಬೀಲದಲ್ಲಿ, ಮರದಲ್ಲಿ ಜೇನುಗೂಡಿಗೆ ಇರುವೆಗಳು ಅಪಾರ ಪ್ರಮಾಣದ ಮಧುವನ್ನು ಇಲ್ಲಿ ಸಂಗ್ರಹಿಸಿಟ್ಟುಕೊಳ್ಳುತ್ತವೆ. ಹೊಟ್ಟೆಯಲ್ಲಿ ಅದರ ಬದಲು ಅವು ತಮ್ಮ ಹೊಟ್ಟೆಯಲ್ಲಿ ಅಪಾರ ಪ್ರಮಾಣದ ಮಧುವನ್ನು ಸಂಗ್ರಹಿಸಿಟ್ಟುಕೊಳ್ಳಬಲ್ಲವು. तो इसका सही ऑप्शन है ऑप्शन नंबर 1 ಹೊಟ್ಟೆಯಲ್ಲಿ. ಕ್ವೆಶ್ಚನ್ ನಂಬರ್ 34. ಜೇನುಗೂಡಿಗೆ ಇರುವೆಗಳು ಸಾಧಾರಣವಾಗಿ ಈ ಮರದ ತೊಗಟೆಯ ಮೇಲೆ ರೂಪುಗೊಳ್ಳುವ ಗಡ್ಡೆಗಳಿಂದ ಮಧುವನ್ನು ಸಂಗ್ರಹಿಸುತ್ತವೆ. ऑप्शन 1 ಮಾವಿನ ಮರ, ಹಲಸಿನ ಮರ, ಓಕ್ ಮರ, ಬೇವಿನ ಮರ. तो इस पैराग्राफ में हमें इस ऐसे को पढ़ेंगे तो हमें क्या है, इधर सिर्फ एक मरा मिलेगा, ओक मरा. तो इसका सही ऑप्शन है ऑप्शन नंबर 3 ಓಕ್ ಮರ. ಕ್ವೆಶ್ಚನ್ ನಂಬರ್ 35. ಜೇನುಗೂಡಿಗೆ ಇರುವೆಗಳು ಈ ಪ್ರದೇಶದಲ್ಲಿ ವಾಸಿಸುತ್ತವೆ. ಜವುಗು, ಹಿಮಪರ್ವತ, ಮಲೆನಾಡು, ಅರೆ ಮರಳುಗಾಡು. ಆಫ್ರಿಕಾ, ಆಸ್ಟ್ರೇಲಿಯಾ, ಅಮೆರಿಕ ಖಂಡಗಳಲ್ಲಿ ಅರೆಮರಳುಗಾಡು ಪ್ರದೇಶದಲ್ಲಿ ವಾಸಿಸುವ ಈ ಇರುವೆ. तो यहाँ क्या होगा, ಅರೆಮರಳುಗಾಡು. तो सही ऑप्शन है ऑप्शन नंबर 4. क्वेश्चन नंबर 36. ಕಣಜ ಮರಿಗಳು ಹೊರಬಿದ್ದ ಮೇಲೆ ಖಾಲಿ ಇರುವ ಗಡ್ಡೆಗಳ ಮೊಟ್ಟೆನೊಳಗೆ ಈ ದ್ರವ ಶೇಖರವಾಗುತ್ತದೆ. ಮಳೆನೀರಿನ ದ್ರವ, ಜೇನುಹುಳು ಸಂಗ್ರಹಿಸುವ ದ್ರವ, ಇರುವೆಗಳು ಬಿಡುವ ದ್ರವ, ಗಿಡದಿಂದ ಬರುವ ಸಿಹಿ ದ್ರವ. तो यहाँ ಗಡ್ಡೆಗಳ ಮೊಟ್ಟೆನೊಳಗಿನ ಗಿಡದಿಂದ ಬರುವ ಸಿಹಿಯಾದ ದ್ರವ. तो इसका सही ऑप्शन क्या होगा, ಗಿಡದಿಂದ ಬರುವ ಸಿಹಿ ದ್ರವ. ಆಪ್ಷನ್ ನಂಬರ್ 4 is right answer. ಕ್ವೆಶ್ಚನ್ ನಂಬರ್ 37. ಚಿಕ್ಕ ಚಿಕ್ಕ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ठीक है, जोड़ी पद है, सॉरी द्विरूक्ति है या जोड़ी पद, अनुकरणव्यय, प्रतिध्वनि पद. तो इसका सही ऑप्शन है ऑप्शन नंबर 1 द्विरूक्ति. क्वेश्चन नंबर 38. ಮರಳುಗಾಡು ಪದದಲ್ಲಿ ಆಗಿರುವ ಸಂಧಿ ಆದೇಶ ಸಂಧಿ, ಲೋಪ ಸಂಧಿ, ಆಗಮ ಸಂಧಿ, ಸುವರ್ಣ ದೀರ್ಘ ಸಂಧಿ. ಆದೇಶ ಸಂಧಿ. ಸೂಚನೆ ಈ ಕೆಳಗೆ ಕೊಟ್ಟಿರುವ ಪದ್ಯವನ್ನು ಓದಿ ಕೇಳಿರುವ ಪ್ರಶ್ನೆಗಳಿಗೆ 39ರಿಂದ 45 ಉತ್ತರಿಸಿ. ಸ್ವರ್ಗವೂ ಬೇಕು ನರಕವೂ ಬೇಕು, ಯಾವುದು ಬೇಕಪ್ಪ? ಸ್ವರ್ಗದ ಸಿದ್ಧಿ ನರಕದ ಸುದ್ದಿ ಎರಡು ಸಾಕಪ್ಪ. ನಾವೇನಯ್ಯ ಸಾದಾ ಮಂದಿ ಕಲಿತದ್ದೇ ಅಷ್ಟು.
ಕಾರವಾರದಿಂದ ಮೈಸೂರುವರೆಗೆ ನಮ್ಮದು ವಹಿವಾಟು. ಸ್ವರ್ಗದೊಳಯ್ಯ ಅಮೃತವೊಂದೇ ಸವಿಸಬೇಕಂತೆ, ಅಮೃತವನ್ನೇ ಭೋಜನವೆಂದು ಭಾವಿಸಬೇಕಂತೆ. ಸವಿಯಾದಮೃತ ಸವಿದು ಸವಿದು ಬೇಸರವಿಲ್ಲವೇನೋ, ಸವಿಯೇ ತಿಂದರೆ ಮೈಗೆ ಕಜ್ಜಿ ಆಗುವುದಿಲ್ಲವೇನೋ. ಉಳ್ಳಾಗಡ್ಡಿ ಜೋಳದ ಬಕ್ರಿ ಕನ್ನಡಿಗರ ಸ್ವರ್ಗ. ರಾಗಿಯ ಮುದ್ದೆ ಮೈಸೂರ ಗೌಡ್ಗೆ ಸುಖದಾಯಕ ಮಾರ್ಗ. ಕುಚ್ಚಿಗೆ ಅಕ್ಕಿ ಮೀನಿನ ಪಳದಿ ಕಾರವಾರ ಜನಕ್ಕೆಲ್ಲ. ಈ ತರದೋಟ ಕಣ್ಣಿಗೆ ಕಣ್ಣ, ಸ್ವರ್ಗದ ಮೇಲಿಲ್ಲ ಎಂಥ ಸ್ವರ್ಗ ಎಂಥ ನರಕ. ಸುಮ್ಮನೆ ತೇಲಬೇನೆ ಇಹಲೋಕದೊಳಗೆ ನಂಬಿಕೆ ಇದ್ದರೆ ನರಕವ ನಾ ಕಾಣೆ. ಕವಿಗೆ ಯಾವುದು ಸಾಕಾಗಿದೆ? ನರಕದ ಶುದ್ಧಿ, स्वर्गद शुद्धि, भूमिय शुद्धि। इस क्वेश्चन में देखो ट्विस्ट कैसा है, यहाँ स और श साउंड में भी वर्ड्स में भी क्या है डिफरेंस है, तो हमें वर्ड्स पे भी कॉन्सेंट्रेट करना है। कविಗೆ ಯಾವುದು ಸಾಕಾಗಿದೆ? स्वर्गद शुद्धि, नरकद शुद्धि, तो यहाँ क्या है स्वर्गद शुद्धि, तो ऑप्शन 1 इज राइट आंसर। 40 ಕವಿಯ ವಹಿವಾಟು ಎಲ್ಲಿಂದ ಎಲ್ಲಿಯವರೆಗೆ? ಮುಂಬೈಯಿಂದ ಮಂಗಳೂರು, ಪುಣೆಯಿಂದ ಗೋವಾ, ಕಾರವಾರದಿಂದ ಮೈಸೂರು, ಕಾರವಾರದಿಂದ ಕೇರಳ. ಕಾರವಾರದಿಂದ ಮೈಸೂರುವರೆಗೆ ನಮ್ಮದ ವಹಿವಾಟು. ಕಾರವಾರದಿಂದ ಮೈಸೂರು, ಆಪ್ಷನ್ 3 ಇಸ್ ರೈಟ್ ಆನ್ಸರ್. 41 ಕವಿಯ ಪ್ರಕಾರ ಅಮೃತವನ್ನೇ ಭೋಜನವೆಂದು ಸೇವಿಸುವ ಸ್ಥಳ ಇದಾಗಿದೆ. आकाश, भूमि, नरक, स्वर्ग, तो अमृत कहाँ मिलता है? स्वर्ग में मिलता है, तो सही ऑप्शन है ऑप्शन नंबर 4। ಸವಿಯನ್ನೇ ತಿಂದರೆ ಮೈಗೆ ಆಗುವುದಿಲ್ಲವೇನೋ ಎಂದು ಕವಿ ಕೇಳಿದ್ದಾರೆ. ಎ ಕಜ್ಜಿ, ಬಿ ಕೆಮ್ಮು, ಸಿ ಶೀತ, ಡಿ ಜ್ವರ. ಸಿಹಿಯನ್ನೇ सविते ಎಂದರೆ ಮೈಗೆ ಕಜ್ಜಿ ಆಗುವುದಿಲ್ಲವೇನು, तो इसका सही ऑप्शन है ऑप्शन नंबर 1 ಕಜ್ಜಿ. ಸವಿಯನ್ನೇ ತಿಂದರೆ ಮೈಗೆ ಆಗುವುದಿಲ್ಲವೇನು ಕಜ್ಜಿ. ಉಳ್ಳಾಗಡ್ಡಿ ಜೋಳದ ಬಕ್ರಿ ಇವರ ಸ್ವರ್ಗವಾಗಿದೆ. ಬಕ್ರಿ बोले तो रोटी. ಉಳ್ಳಾಗಡ್ಡಿ ಜೋಳದ ಬಕ್ರಿ ಕನ್ನಡಿಗರ ಸ್ವರ್ಗ, तो किनका है ಕನ್ನಡಿಗರ. ಕೊಂಕಣಿ ಮರಾಠಿಯವರ, ಕನ್ನಡಿಗರ, ಮಲಯಾಳಿಗಳ. ಉಳ್ಳಾಗಡ್ಡಿ ಜೋಳದ ಬಕರಿ ಕನ್ನಡಿಗರ ಸ್ವರ್ಗ. ಸ್ವರ್ಗ ಪದದ ತದ್ಭವ ರೂಪ ಇದು. ಸರ್ಗಂ, ಸರ್ಗ, ಸಗ್ಗ, ಸಾಗ. ಸ್ವರ್ಗ ಪದದ ತದ್ಭವ ರೂಪ ಸಗ್ಗ, ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಇಹಲೋಕ ಪದದ ವಿರುದ್ಧ ಪದ ಇದು. ಭೂಲೋಕ, ಪರಲೋಕ, ಪಾತಾಳಲೋಕ, ತ್ರಿಲೋಕ. ಇಹಲೋಕದ ವಿರುದ್ಧ ಪದ ಪರಲೋಕ. ಶಿಕ್ಷಕನು ತನ್ನ ಕ್ಷೇತ್ರದಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ತಾನೇ ತಕ್ಷಣ ಪರಿಹಾರ ಕಂಡುಕೊಳ್ಳಲು ಸಹಾಯಕವಾಗಿರುವ ವೈಜ್ಞಾನಿಕ ಕಾರ್ಯವಿದು. ಕ್ರಿಯಾ ಸಂಶೋಧನೆ, ಕ್ರಿಯಾ ಯೋಜನೆ, ಪಾಠ ಯೋಜನೆ, ಪರಿಹಾರ ಬೋಧನೆ. तो यहाँ क्या हो रहा है, ಶಿಕ್ಷಕ ತನ್ನ ಕಾರ್ಯಕ್ಷೇತ್ರದಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ತಾನೇ ತಕ್ಷಣ ಪರಿಹಾರ ಕಂಡುಕೊಳ್ಳಲು ಸಹಾಯವಾಗಿರುವ वैज्ञानिक कार्य। या परिहार बोधने तो नहीं होता है, बच्चों के अगर जो प्रॉब्लम आती है पढ़ाने के बाद उसको फिर सॉल्व करने के लिए, बच्चों को फिर से समझाने के लिए परिहार बोधने रहता। पाठ बोझने तो बिफोर के क्लास में जाने से पहले क्या है, उसको हमें रेडी करना पड़ता है। एक क्रिया योजने भी नहीं होगा, तो इसका सही ऑप्शन है ऑप्शन नंबर 1 क्रिया संशोधने। ರೈಟ್ ಆನ್ಸರ್. 47 ಪ್ರೌಢಶಾಲಾ ಮಕ್ಕಳಿಗೆ ವ್ಯಾಕರಣ ಬೋಧನೆ ಮಾಡಲು ಅತಿ ಸೂಕ್ತವಾದ ಬೋಧನಾ ಪದ್ಧತಿ निगमन पद्धति, अनुगमन पद्धति, मेलविचारणा पद्धति, प्रश्नोत्तर पद्धति। ठीक है, व्याकरण बोधने, व्याकरण ग्रामर टीच करने के लिए, हाई स्कूल के बच्चों को ग्रामर टीच करने के लिए कौन सा टीचिंग मेथड हेल्पफुल है? निगमन पद्धति। निगमन पद्धति में क्या होता है, पहला रूल्स बोलते हैं। फर्स्ट रूल,
उसके बाद क्या है, एक्सप्लेनेशन करते हैं। अनुगमन पद्धति में क्या है, पहला एग्जाम्पल देते हैं, उसके बाद रूल। मेलीचरण पद्धति तो होता है व्याकरण में, प्रश्नोत्तर पद्धति से तो सिर्फ हम ग्रामर नहीं टीच कर सकते, तो इसका सही ऑप्शन है ऑप्शन नंबर 2, अनुगमन पद्धति, यानी पहले हम एग्जाम्पल्स देंगे, उसके बाद क्या है बच्चों को रूल समझाएंगे, तो इसका सही ऑप्शन है ऑप्शन नंबर 2। क्वेश्चन नंबर 48, ಚಂಪೋ ಕಾವ್ಯ ಎಂದರೆ ಗದ್ಯದ ಬೋಧನೆ, ಪದ್ಯ ಮತ್ತು ವ್ಯಾಕರಣ ಸಮ್ಮಿಶ್ರಣ, ಪದ್ಯ ಮತ್ತು ಗದ್ಯಗಳಿಂದ ಕೂಡಿರುವುದು, ಗದ್ಯ ಮತ್ತು ವ್ಯಾಕರಣ ಸಮ್ಮಿಶ್ರಣ. तो चंपो काव्य बोले तो क्या है, पद्य ಮತ್ತು ಗದ್ಯಗಳಿಂದ ಕೂಡಿರುವುದು, इसमें क्या प्रोज भी रहता और पोएम भी, तो ऑप्शन 3 इज राइट आंसर. ಸಾಮಾಜಿಕ ಕಳಕಳಿಯಿಂದ ತುಂಬಿದ ನಿರ್ದಿಷ್ಟ ಸಂದೇಶಗಳನ್ನು ಹೊತ್ತು ವಿಚಾರ ಪ್ರಚೋದಕ ನಾಟಕ ಪ್ರಭೇದವಿದು. ಛಾಯಾ ನಾಟಕಗಳು, ಮೂಕ ನಾಟಕಗಳು, ಪ್ರಸಾರ ನಾಟಕಗಳು, ಬೀದಿ ನಾಟಕಗಳು. ಛಾಯಾ ನಾಟಕ में क्या है, हम ಸಾಮಾಜಿಕ ಕಳಕಳಿಯಿಂದ ತುಂಬಿದ ನಿರ್ದೇಶನ ಕೊಡಕ್ಕಾಗಲ್ಲ, ಮೂಕ ನಾಟಕಗಳಲ್ಲಿ ಮಾತಾ ಇರಲ್ಲ, ಪ್ರಸಾರ ನಾಟಕಗಳೇನು ಆಗಲ್ಲ. ಇದರ ಸರಿಯಾದ ಉತ್ತರ ಯಾವುದಂದ್ರೆ ಬೀದಿ ನಾಟಕಗಳು. ಬೀದಿ ನಾಟಕಗಳಿಂದ ಏನೈತಿ, ಅವು ಸಾಮಾಜಿಕ ಕಳಕಳಿಯಿಂದ ತುಂಬಿರ್ತಾವು ಮತ್ತು ಅದರಿಂದ ಏನೈತಿ ಒಂದು ನಿರ್ದಿಷ್ಟ ಸಂದೇಶಗಳನ್ನು ನಾವು ಸಮಾಜಕ್ಕೆ ಕೊಡ್ತಾವು. ಕ್ವೆಶ್ಚನ್ ನಂಬರ್ 50, ಅಭ್ಯಾಸ ಪುಸ್ತಕದ ಮುಖ್ಯ ಸ್ವರೂಪವೇನೆಂದರೆ ಮುಖ್ಯೋಪಾಧ್ಯಾಯರಿಗೆ ಮಾರ್ಗದರ್ಶನ ನೀಡುವುದು, ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಕಂಡುಬರುವ ನ್ಯೂನತೆಗಳನ್ನು ಗುರುತಿಸುವುದು, ಶಿಕ್ಷಕರ ಬೋಧನೆಯಲ್ಲಿ ಕಂಡುಬರುವ ನ್ಯೂನತೆಗಳನ್ನು ಗುರುತಿಸುವುದು, ವಿದ್ಯಾರ್ಥಿಗಳ ಸ್ವಯಂ ಅಧ್ಯಯನ ಮತ್ತು ಸ್ವಯಂ ಮೌಲ್ಯಮಾಪನಕ್ಕೆ ಸಹಾಯವಾಗಿರುವುದು. ಅಭ್ಯಾಸ ಪುಸ್ತಕದ ಮುಖ್ಯ ಸ್ವರೂಪ ಎಂದರೆ ಮುಖ್ಯೋಪಾಧ್ಯಾಯರಿಗೆ ಮಾರ್ಗದರ್ಶನ ನೀಡುವುದು. ಮುಖ್ಯೋಪಾಧ್ಯಾಯರಿಗೆ ಬರೀ ಮಾರ್ಗದರ್ಶನ ನೀಡೋಕಷ್ಟ ಅಭ್ಯಾಸ ಪುಸ್ತಕ ಇರಲ್ಲ, ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಕಂಡುಬರುವ ನ್ಯೂನತೆಗಳನ್ನು ಗುರುತಿಸುವುದು. ಅಭ್ಯಾಸ ಪುಸ್ತಕ ಇದ್ದರೆ ಅಷ್ಟೇ ನಾವು ನ್ಯೂನತೆಗಳನ್ನು ಕಂಡು ಹಿಡಿಯೋಕ್ಕೂ ಆಗಲ್ಲ, ಇದೂ ಉತ್ತರ ಆಗಲ್ಲ. ಶಿಕ್ಷಕರ ಬೋಧನೆಯಲ್ಲಿ ಕಂಡುಬರುವ ನ್ಯೂನತೆಗಳನ್ನು ಗುರುತಿಸೋದು, ಶಿಕ್ಷಕರ ಬೋಧನೆಯನ್ನು ನ್ಯೂನತೆಗಳನ್ನು ಕಂಡು ಹಿಡಿಯಲಿಕ್ಕೆ ಅಷ್ಟೇ ಅಭ್ಯಾಸ ಪುಸ್ತಕದ ಸ್ವರೂಪ ಅಲ್ಲ, ಅದು ಏನೈತಿ ವಿದ್ಯಾರ್ಥಿಗಳ ಸ್ವಯಂ ಅಧ್ಯಯನ ಮತ್ತು ಸ್ವಯಂ ಮೌಲ್ಯಮಾಪನಕ್ಕೆ ಸಹಾಯಕವಾಗಿರುವುದು. ಇದರಲ್ಲಿ ಏನೈತಿ ಆಪ್ಷನ್ 4 ಕರೆಕ್ಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 51, ಕಲಿಸುವ ಮತ್ತು ಕಲಿಕೆಯ ಪ್ರಕ್ರಿಯೆಯಲ್ಲಿ ಶೈಕ್ಷಣಿಕವಾಗಿ ಮನೋವೈಜ್ಞಾನಿಕವಾಗಿ ಕಲಿಕೆಯನ್ನು ಉತ್ತೇಜಿಸುವ ಸಾಧನ. ದೃಕ್ಶ್ರವಣೋಪಕರಣ, ಪಾಠ ಯೋಜನೆ, ಉಪಕರಣಗಳು, ಶ್ರವಣೋಪಕರಣಗಳು. ಕಲಿಸುವ ಮತ್ತು ಕಲಿಕೆಯ ಪ್ರಕ್ರಿಯೆಯಲ್ಲಿ ಶೈಕ್ಷಣಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಕಲಿಕೆಯನ್ನು ಉತ್ತೇಜಿಸುವ ಸಾಧನ ಯಾವುದಂದ್ರೆ दृक्श्रवणोपकरण, यानी ऑडियो विजुअल एड्स, यानी दृक यानी देखना, श्रवण यानी सुनना, यानी बच्चे सुनना और देखने से क्या है वो बच्चे ज़्यादा सीखते हैं, यानी उनके अंदर कॉन्सेप्ट क्या जल्दी क्लियर होता है. तो इसके लिए सही आंसर है ऑप्शन नंबर 1, दृक्श्रवणोपकरणಗಳು. ಕ್ವೆಶ್ಚನ್ ನಂಬರ್ 52, ಸ್ಪಷ್ಟವಾದ ಉಚ್ಚಾರ, ಧ್ವನಿಯ ಏರಿಳಿತ, ವ್ಯಾಕರಣಬದ್ಧ ಹಾಗೂ ನಿರರ್ಗಳ ಮಾತುಗಾರಿಕೆಯ ಸಾಮರ್ಥ್ಯ ಇದರಿಂದ ಬೆಳೆಯುತ್ತದೆ. ಯಾಕೆ ಸ್ಪಷ್ಟವಾದ ಉಚ್ಚಾರ यानी ध्वनि, आवाज, व्याकरण, ग्रामर एंड निरर्गल मातुगलिके सामर्थ्य यानी फ्लुएंट टॉकिंग के बारे में हो रहा है. तो ये ಇದರಿಂದ ಬೆಳೆಯುತ್ತದೆ. ಯಾವುದರಿಂದ ಬೆಳೆಯುತ್ತದೆ? मौन वाचन यानी साइलेंट रीडिंग से क्या ये हो सकता, ये भी गलत है. स्थूल वाचन ये भी नहीं होगा. गट्टी वाचन, सूक्ष्म वाचन है, सूक्ष्म यानी थोड़ा थोड़ा पढ़ना, माइक्रो. तो ಯಾಕೆ ಸ್ಪಷ್ಟವಾದ ಉಚ್ಚಾರ ಮತ್ತು ಧ್ವನಿಯ ಏರಿಳಿತ, ವ್ಯಾಕರಣಬದ್ಧ ನಿರರ್ಗಳ ಮಾತುಗಾರಿಕೆ ಸಾಮರ್ಥ್ಯ ಯಾವುದರಿಂದ ಬೆಳೀತಂದ್ರೆ ಗಟ್ಟಿ ವಾಚನ. ಗಟ್ಟಿ ವಾಚನ यानी लाउड रीडिंग, जोर से पढ़ना. क्वेश्चन नंबर 53, ಪರಿಶೋಧನಾತ್ಮಕವಾಗಿ ಪ್ರಶ್ನಿಸುವ ಕೌಶಲ್ಯದ ಘಟಕಾಂಶಗಳ ಗುಂಪಿಗೆ ಇದು ಸೇರಿಲ್ಲ. परिशोधनात्मक यानी बच्चे खुद से डिस्कवर करना है, ढूंढना. ಪರಿಶೋಧನಾತ್ಮಕವಾಗಿ ಪ್ರಶ್ನೆಯುವ ಕೌಶಲ್ಯದ ಘಟಕಾಂಶಗಳ ಗುಂಪಿಗೆ ಇದು ಸೇರಿಲ್ಲ. तो कौन सा ऑड वन है उसको निकालना है. ಸುಳಿವು ನೀಡುವುದು, ಸುಳಿವು यानी हिंट देना. ಸುಲಭ, ಸರಳ ಮತ್ತು ಆಸಕ್ತಿದಾಯಕವಾಗಿರುವುದು, ವಿಮರ್ಶಾತ್ಮಕ ಅರಿವನ್ನು ಹೆಚ್ಚಿಸುವುದು, ಹೆಚ್ಚಿನ ಮಾಹಿತಿ ಸಂಗ್ರಹಿಸುವುದು. परिशोधन करना, बच्चे खुद से डिस्कवर करना बोले तो उनको क्या थोड़ा हिंट देना पड़ता है, ये भी सही है.
और सुलभ सरल ಮತ್ತು आसक्तिदायक ಈಸಿ यानी बच्चे जल्द से ढूंढ लेंगे. विमर्शात्मक कार्यों ಹೆಚ್ಚಿಸುವುದು यानी बच्चों के अंदर क्या है, एनालिसिस करने का क्या है, एनालिसिस करने की एक हैबिट पढ़ना. एंड ಹೆಚ್ಚಿನ ಮಾಹಿತಿ ಸಂಗ್ರಹಿಸೋದು यानी ज़्यादा मवाद को क्या है वो ढूंढना. तो इसका ऑड वन क्या है, सुलभ सरल ಮತ್ತು आसक्तिदायक. अगर इजी रहना बच्चे जल्द से जल्द ढूंढ लेते हैं, लेकिन उन्हें क्या है ज़्यादा संशोधन करना है, उनको परिशोधन करना है. तो इसका सही आंसर है ऑप्शन नंबर 2. ಸೂಕ್ಷ್ಮ ಓದುಗಾರಿಕೆಯ ಮುಖ್ಯ ಉದ್ದೇಶ ಇದಾಗಿದೆ. ಸೀಮಿತ ಭಾಗವನ್ನು ತಳಸ್ಪರ್ಶಿಯಾಗಿ ಅಧ್ಯಯನ ಮಾಡುವುದು, ವಿಷಯದ ತಾತ್ಪರ್ಯ ಮುಖ್ಯ ಭಾವನೆ ಗ್ರಹಿಸುವುದು, ಒಂದು ನಿರ್ದಿಷ್ಟ ಅಂಶ ಅಥವಾ ಒಂದು ಪ್ರಶ್ನೆಗೆ ಉತ್ತರವನ್ನು ಹುಡುಕುವುದು, ಓದುವ ವಿಷಯದಲ್ಲಿ ಹೊಸತನ ಕಾಣುವುದು. सूक्ष्म ओदगारिके यानी माइक्रो रीडिंग. तो हमें इसका क्या उद्देश्य, पर्पस क्या है. सीमित भागವನ್ನು ತಳಸ್ಪರ್ಶಿಯಾಗಿ ಅಧ್ಯಯನ ಮಾಡೋದು होता है, यानी एक छोटा सा हिस्सा उसको क्या है पूरा डिटेल में स्टडी करना. विषयದ तात्पर्य मुख्य भावने ग्रहिಸುವುದು यानी कि वो विषय क्या बोल रहा है जस्ट सिंपली उसको अंडरस्टैंड करना, या ಒಂದು ನಿರ್ದಿಷ್ಟ ಅಂಶ ಅಥವಾ ಒಂದು ಪ್ರಶ್ನೆಗೆ ಉತ್ತರವನ್ನು ಹುಡುಕೋದು. यानी एक छोटा कंपोनेंट और उसका क्या है एक क्वेश्चन रहा है उसका आंसर ढूंढने के लिए पढ़ना, या ಓದೋ ವಿಷಯದಲ್ಲಿ ಹೊಸತನ್ನು ಕಾಣುವುದು. ಯಾಕೆ सूक्ष्म उद्देश्य. इसका क्या है सही ऑप्शन, ऑप्शन नंबर 3 होगा. क्योंकि अगर हम एक क्वेश्चन पढ़े तो एक पेज में उसका आंसर कहाँ है हम उसको जल्द से ढूंढ लेंगे. जैसे कि हम पैराग्राफ रीडिंग में करते हैं, पूरा पैराग्राफ नहीं पढ़ते हम, क्या पहले क्वेश्चन पढ़ लेते हैं और जो क्वेश्चन का आंसर जिस पैराग्राफ में होगा उसको पढ़ लेकर आंसर ढूंढ के बाकी का छोड़ देते हैं. तो उसी तरह सूक्ष्म ಓದುಗಾರಿಕೆಯ ಮುಖ್ಯ ಉದ್ದೇಶ ಏನಾಗಿದೆ, ಒಂದು ನಿರ್ದಿಷ್ಟ ಅಂಶ ಅಥವಾ ಒಂದು ಪ್ರಶ್ನೆಗೆ ಉತ್ತರವನ್ನು ಹುಡುಕುವುದು. ಕ್ವೆಶ್ಚನ್ ನಂಬರ್ 55. ಚರ್ಚಾ ಸ್ಪರ್ಧೆಯಲ್ಲಿ ಮಕ್ಕಳನ್ನು ಭಾಗವಹಿಸುವಂತೆ ಪ್ರೇರೇಪಿಸುವುದು ಈ ಕೌಶಲ ಬೆಳೆಸುವ ಸಲುವಾಗಿ. ಯಾಕೆ ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸುವುದು, ಆಲಿಸುವ ಕೌಶಲ್ಯ, ಮಾತುಗಾರಿಕೆಯ ಕೌಶಲ್ಯ, ಮಾನಸಿಕ ಕೌಶಲ್ಯ, टिप्पणी ಮಾಡಿಕೊಳ್ಳುವ ಕೌಶಲ್ಯ. तो चर्चा है, चर्चे में क्या होते हैं, चर्चे में अगर बच्चे हिस्सा ले तो वहाँ क्या उन्हें बात करना पड़ता है. तो यहाँ क्या आलिस सिर्फ सुनना नहीं होगा ना, तो चर्चे में ಮಾತುಗಾರಿಕೆ ಕೌಶಲ್ಯ, ಯಾವ ಕೌಶಲ್ಯ ಬೆಳೆಯುತ್ತೈತಿ, ಮಾತುಗಾರಿಕೆ ಕೌಶಲ್ಯ. ಸೊ ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 56. ಒಂದೇ ಅರ್ಥಕ್ಕೆ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಧ್ವನಿಯ ವ್ಯತ್ಯಾಸಗಳಿರುತ್ತವೆ. ಈ ಭಾಷಾ ಸೃಷ್ಟಿಯ ಸ್ವಾತಂತ್ರ್ಯವನ್ನು ಭಾಷಾ ವೈಜ್ಞಾನಿ ಹ್ಯಾಕೆಟ್ ಹೀಗೆ ಪ್ರಸ್ತಾಪಿಸಿದ್ದಾರೆ. ಉತ್ಪಾದಕತೆ, ಪ್ರಾವೀಣ್ಯತೆ, ಯಾದೃಚ್ಛಿಕತೆ, ಸ್ಥಾನಪಲ್ಲದ. ಇದರ ಸರಿಯಾದ ಉತ್ತರ 3, ಯಾದೃಚ್ಛಿಕತೆ. ಕ್ವೆಶ್ಚನ್ ನಂಬರ್ 57. ಉಲ್ಲೇಖನದಿಂದ ವಿದ್ಯಾರ್ಥಿಗಳಿಗಾಗುವ ಪ್ರಯೋಜನ ಇದು. ಉಕ್ತ ಲೇಖನದಿಂದ ವಿದ್ಯಾರ್ಥಿಗಳಿಗಾಗುವ ಪ್ರಯೋಜನ ಇದು. ತಪ್ಪು ಬರಹಕ್ಕೆ ಕಾರಣವಾಗುತ್ತದೆ, ವಿದ್ಯಾರ್ಥಿಗಳಲ್ಲಿ ಸೌಂದರ್ಯ ಪ್ರಜ್ಞೆ ಮೂಡಿಸುತ್ತದೆ, ತಪ್ಪಿಲ್ಲದೆ ಸುಸಂಬದ್ಧವಾಗಿ ಬರೆಯುವ ಅಭ್ಯಾಸ ಬೆಳೆಸುತ್ತದೆ, ಸಭಾಕಂಪನ ದೂರ ಮಾಡುತ್ತದೆ. ಹೀಗೆ ಉಕ್ತ ಲೇಖನದಿಂದ ವಿದ್ಯಾರ್ಥಿಗಳಿಗೂ ಪ್ರಯೋಜನ ಬರುತ್ತೆ. तो इसका सही ऑप्शन है ऑप्शन नंबर 3. ತಪ್ಪಿಲ್ಲದೆ ಸುಸಂಬದ್ಧವಾಗಿ ಬರೆಯುವ ಅಭ್ಯಾಸ ಬೆಳೆಸುತ್ತದೆ. तो ऑप्शन 3 is right answer. क्वेश्चन नंबर 58. शुद्ध भाषा प्रयोगದಿಂದ ಕೂಡಿದ ಪದವಿದು. यानी कौन सा वर्ड सही है. भ्रष्टाचार, 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 भ्रष्टाचार. तो इसका सही ऑप्शन है ऑप्शन नंबर 1 ಭ್ರಷ್ಟಾಚಾರ. ಶುದ್ಧ ಭಾಷಾ ಪ್ರಯೋಗದಿಂದ ಕೂಡಿದ ಪದ ಇದು. ಕ್ವೆಶ್ಚನ್ ನಂಬರ್ 59. ಈ ಕೆಳಗಿನ ಪದಗಳಲ್ಲಿ ಭವಿಷ್ಯತ್ ಕಾಲದ ಕ್ರಿಯಾಪದ ಇದು. ಭವಿಷ್ಯತ್ यानी ಫ್ಯೂಚರ್. ಈ ಕೆಳಗಿನ ಪದಗಳಲ್ಲಿ ಭವಿಷ್ಯತ್ ಕಾಲದ ಕ್ರಿಯಾಪದ ಇದು. ಹೋಗುತ್ತಿದ್ದಾನೆ, ಹೋದನು, ಹೋಗುವನು, ಹೋಗುತ್ತದೆ. ಹೋಗುತ್ತಿದ್ದಾನೆ यानी कंटिन्यूअस में, होदनु ये तो पास्ट में हुआ. ಹೋಗುವನು यानी जाने वाला है. ಹೋಗುತ್ತದೆ जाता है. तो ऐसा तो इसका सही ऑप्शन है ऑप्शन नंबर 3 ಹೋಗುವನು, जाने वाला है. तो एक है फ्यूचर टेंस में आएगा, भविष्यत काल में ये आएगा. ಅಂಗೈ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ತತ್ಪುರುಷ
कर्मधारय द्विकी अंशी। तो इसका सही ऑप्शन है ऑप्शन नंबर 4, अंशी। उम्मीद है कि ये वीडियो आपको अच्छी लगी हो। इसी तरीके से मज़ीद वीडियो देखने के लिए हमारे यूट्यूब चैनल से जुड़े रहिए। प्लीज़ लाइक, शेयर एंड सब्सक्राइब एंड शेयर दिस चैनल विथ योर फ्रेंड्स। इंशाल्लाह नेक्स्ट वीडियो के साथ अगली क्लास में मिलेंगे। जब तक के लिए खुदा हाफिज़, हैव अ नाइस डे।